ಮಾಲಾಶ್ರೀ ಬೆಳಗುಂದಿ ಕಣ್ಣೀರು ಹಾಕಿದ್ದಾರೆ. ಆ ಒಂದು ಕಣ್ಣೀರಿಗೆ ಅರ್ಥಪೂರ್ಣವಾದಂತಹ ಕಾರಣ ಇದೆ. ಅದುವೇ ಈ ಒಂದು ಹೊಸ ಸಾಂಗ್ ಇದೆಯಲ್ಲ, ಅದು ತುಂಬಾನೇ ಎಮೋಷನ್ ಆಗಿರುತ್ತೆ. ಸಾಂಗ್ ಟೈಟಲ್ ಹೆಸರೇನಂದ್ರೆ ಎಷ್ಟು ಹೇಳಿದರೂ ಕೇಳಲಿಲ್ಲ ಗೆಳತಿ ಗೆಳತಿ. ಈ ಒಂದು ಟೈಟಲ್ ತುಂಬಾನೇ ಎಮೋಷನ್ ಆಗಿರುವಂತ ಒಂದು ಸಾಂಗ್, ವಿಡಿಯೋ ಸಾಂಗ್ ಅನ್ನ ಮಾಡಿದ್ದಾರೆ. ಅತಿ ಶೀಘ್ರದಲ್ಲಿ ಸಾಂಗ್ ರಿಲೀಸ್ ಆಗುತ್ತೆ. ಈಗ ಪೋಸ್ಟರ್ ರಿಲೀಸ್ ಮಾಡಿದ್ದಾರೆ ಬಾಳು ಬೆಳಗುಂದಿ. ಸಾಂಗ್ ನ ಈಗಾಗಲೇ ಇವರು ನೋಡಿದ್ದಾರೆ, ಕೇಳಿದ್ದಾರೆ, ತುಂಬಾ ಚೆನ್ನಾಗಿ ಮೂಡಿ ಬಂದಿದೆಯಂತೆ. ಅಭಿಮಾನಿಗಳು ಖಂಡಿತವಾಗಿ ಕೂಡ ಇಷ್ಟ ಪಡ್ತಾರೆ ಅನ್ನುವಂತ ಒಂದು ಮಾತನ್ನ ತಿಳಿಸ್ತಾರೆ. ನೋಡಿ, ಸರಿಗಮಪ ಮುಗಿದು ಒಂದು 3-4 ತಿಂಗಳಾಗೋಯ್ತು. ಎಷ್ಟು ಬೇಗ ಫಾಸ್ಟ್ ಆಗಿ ಸಾಂಗ್, ಏನಿಲ್ಲ ಅಂದ್ರೂ ತಿಂಗಳಿಗೆ ಒಂದಂತೂ ರಿಲೀಸ್ ಮಾಡ್ತಾ ಇದ್ದಾರೆ ಬಾಳು ಬೆಳಗುಂದಿ. ಈ ಕಡೆ ಸಿನಿಮಾಗಳಲ್ಲಿ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ, ಮತ್ತೆ ಆಲ್ಬಮ್ ಸಾಂಗ್ ಅನ್ನ ಮಾಡ್ತಾರೆ. ಮತ್ತೆ ಬಿಗ್ ಬಾಸ್ ಅವಕಾಶ ಬೇರೆ ಸಿಕ್ಕಿತ್ತು, ಅದನ್ನ ರಿಜೆಕ್ಟ್ ಮಾಡ್ತಾರೆ. ಮುಂದಿನ ವರ್ಷ ಹೋಗ್ತೀನಿ ಅಂತ ಹೇಳ್ಕೊಂಡು, ಯಾಕೆಂದ್ರೆ ಇಲ್ಲಿ ಬೇರೆ ಬೇರೆ ಆಫರ್ಸ್ಗಳು ಬರ್ತವೆ. ಮತ್ತೆ ಸೇಮ್ ಆಲ್ಬಮ್ ಸಾಂಗ್ ಅನ್ನ ಮಾಡಬೇಕು, ಟೀಮ್ ಇದೆ. ಸೊ ಅದನ್ನೆಲ್ಲ ನಂಬ್ಕೊಂಡಿರ್ಬಂತ ಕಾರಣ ಬಿಗ್ ಬಾಸ್ಗೆ ಈಗಲೇ ನಾನು ಹೋಗಲ್ಲ ಅಂತ ತಿಳಿಸ್ತಾರೆ. ಮಾಲಾಶ್ರೀ ಬೆಳಗುಂದಿಗೆ ಈ ಒಂದು ಸಾಂಗ್ ಅನ್ನ ನೋಡಿ ಕಣ್ಣೀರ್ ಹಾಕಿದ್ದಾರೆ. ಅಷ್ಟು ಎಮೋಷನ್ ಆಗಿ, ಫೀಲ್ ಆಗಿ ಚೆನ್ನಾಗಿ ಆಡಿದ್ದಾರಂತೆ ಬಾಳು ಬೆಳಗುಂದಿ. ಅಷ್ಟೇ ಚೆನ್ನಾಗಿ ಮೂಡಿ ಬಂದಿದೆ ಈ ಒಂದು ಸಾಂಗ್. ಎಲ್ರಿಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ ಅನ್ನುವಂತ ಒಂದು ಮಾತನ್ನ ಮಾಲಾಶ್ರೀ ಬೆಳಗುಂದಿ ಅವರು ಶೇರ್ ಮಾಡ್ಕೊಂಡಿದ್ದಾರೆ.